ಹಳ್ಳಿ ಹೈದ ಗಿಲ್ಲಿಗೆ ಒಲಿದ ಬಿಗ್ ಬಾಸ್ ಕಿರೀಟ್. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ. ಟಾಸ್ಕ್ಗಳಲ್ಲಿ ಸ್ಪರ್ಧಿಗಳಿಗೆ ಟಕ್ಕರ್ ಕೊಟ್ಟು ಗೆದ್ದು ಬೀಗಿದ್ದಾರೆ ಗಿಲ್ಲಿ ನಟ. ಇನ್ನು ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟನ ಮನೆಯಲ್ಲಿ ಸಡಗರ ಸಂಭ್ರಮ ಜೋರಾಗಿದೆ. ಗಿಲ್ಲಿ ಗೆದ್ದು ಬಂದಿದ್ದಕ್ಕೆ ಗ್ರಾಮಸ್ಥರು ಫುಲ್ ಖುಷಿಯಾಗಿದ್ದಾರೆ. ಮಂಡ್ಯದ ದಡದಪುರದಲ್ಲಿರುವಂತಹ ಗಿಲ್ಲಿ ನಟ ಅವರ ಮನೆಯಲ್ಲಿ ಅವರ ಊರಲ್ಲಿ ಸಡಗರ ಸಂಭ್ರಮ ದುಪ್ಪಟ್ಟಾಗಿದೆ. ಗಿಲ್ಲಿ ನಟ ಗೆದ್ದು ಬರಬೇಕು ಅಂತ ಹೇಳಿ ಬರೀ ಮಂಡ್ಯದ ದಡದಪುರ ಮಾತ್ರವಲ್ಲ, ಇಡೀ ಕರ್ನಾಟಕವೇ ಅವರಿಗೆ ಶುಭ ಹಾರೈಸಿತ್ತು. ಪ್ರಾರ್ಥನೆಗಳು ಮೊಳಗಿದ್ವು. ಅಂತೂ ಇಂತೂ ನಿರೀಕ್ಷೆಯಂತೆ ಗಿಲ್ಲಿ ನಟ ಬಿಗ್ ಬಾಸ್ ಗೆದ್ದಿದ್ದಾರೆ. ಅವರ ಗೆಲುವನ್ನ ಅವರ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಇನ್ನು ಗಿಲ್ಲಿ ನಟ ಕೂಡ ಕನ್ನಡಿಗರ ಪ್ರೀತಿಗೆ ಚಿರಋಣಿಯಾಗಿರ್ತೀನಿ ಅಂತ ಹೇಳಿ ತಮ್ಮ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಸಾಯೋವರೆಗೂ ಕೂಡ ನಿಮ್ಮ ಪ್ರೀತಿಯನ್ನ ಮರೆಯೋದಿಲ್ಲ, ಈ ಋಣ ಯಾವಾಗಲೂ ಕೂಡ ನನ್ನ ಮೇಲಿರುತ್ತೆ ಅಂತ ಭಾವುಕರಾಗಿ ಮಾತನಾಡಿದ್ರು. ಸದ್ಯಕ್ಕೆ ಅವರ ಹಳ್ಳಿಯಲ್ಲಿ ಸಡಗರ ಸಂಭ್ರಮ ಇದೆ. ಗಲ್ಲಿ ಗಲ್ಲಿಯಲ್ಲೂ ಕೂಡ ಗಿಲ್ಲಿ ಅನ್ನೋದು ಈ ಬಾರಿಯ ಬಿಗ್ ಬಾಸ್ನಲ್ಲಿ ಕೇಳಿಬರ್ತಾ ಇದ್ದಂತಹ ಮಾತು. ಕಳೆದ 11 ಸೀಸನ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿಯ ಬಿಗ್ ಬಾಸ್ ದಾಖಲೆಯನ್ನೇ ಬರೆದಿದೆ. ವೋಟಿಂಗಲ್ಲಿರಬಹುದು, ಜೊತೆಗೆ ರನ್ನರ್ ಅಪ್ ರಕ್ಷಿತಾ ಆಗಿದ್ದಾರೆ, ಅದು ಕೂಡ ಒಂದು ದಾಖಲೆ. ಇದುವರೆಗೂ ಬಿಗ್ ಬಾಸ್ ರನ್ನರ್ ಅಪ್ ಮಹಿಳಾ ಸ್ಪರ್ಧಿ ಆಗಿರಲಿಲ್ಲ. ಸರ್, ನಂಗೆ ಇವಾಗ ಗೆದ್ದು ಗಿಲ್ಲಿ ಬಂದಿರೋದಕ್ಕೆ ತುಂಬ ಖುಷಿ ಸರ್. ನಾವು ಗೆಲ್ತಾರೆ ಅಂತ ಮಾತಾಡಿದ್ದೀವೋ, ನಾವು ವರ್ಷದಲ್ಲೇ ಮಾತಾಡ್ಕೊಂಡಿದ್ದೆವು ಗಿಲ್ಲಿ ಬಿಗ್ ಬಾಸ್ ಕೊಯ್ತಾರೆ ಅಂತ. ಹೋದ್ಮೇಲೆ ಗೆದ್ದು ಬಂದಿದ್ದಾರೆ, ತುಂಬ ಖುಷಿ ಆಗುತ್ತೆ. ನಮ್ಮ ಹುಡುಗ ಅಂದರೆ ಎಲ್ಲದಕ್ಕೂ ಏನೋ ಅಂತೇನು ಕೆಟ್ಟವನೇನಿಲ್ಲ, ಎಲ್ಲದು ಒಳ್ಳೆ ಬಡವ ರೀತಿಯಿಂದ ಬಡವ ರೀತಿಯಿಂದ ಜನಗಳನ್ನೆಲ್ಲ ತುಂಬ ಪ್ರೀತಿಸ್ತಾನೆ. ಪ್ರೀತಿಯಿಂದ ಇವತ್ತು ಗೆದ್ದಿರೋದು ಸರ್. ಬಡತನ ಮಾಮೂಲಿ ಸರ್, ಅವಾಗಿನಿಂದಲೂ ಅವ್ರ ಅಪ್ಪ ಅಮ್ಮ ಎಲ್ಲ ಕಷ್ಟನೇ ಬಿದ್ದಿರೋದು. ಇವ್ರ ಅಪ್ಪ ಅಮ್ಮ ಎಲ್ಲ ರಜ್ಜಿ ತಾತಂತವಿಂದಲೂ ಕಷ್ಟನೇ ಬಿದ್ದಿರೋದು. ಇವಾಗ ಈ ಹಂತಕ್ಕೆ ಬಂದವನಲ್ಲ, ಅದಕ್ಕೆ ತುಂಬ ಖುಷಿ ಇರುತ್ತೆ. ಇವಾಗಲೂ ಅಷ್ಟೇ, ಬಂದವರು ಹೋದವ್ರು ಅವ್ರ ಅಪ್ಪ ಅಮ್ಮ ಮಾತಾಡ್ಸ್ಕೊಂಡು ಕುರಿ ನಾವು ಹುಲ್ಲು ಸೊಪ್ಪು ಎಲ್ಲ ತಗೊಂಡು ಅವ್ರ ವ್ಯವಸಾಯ ಎಲ್ಲ ಮಾಡ್ತಿದ್ರು. ಇವಾಗೇನು ಬಿಟ್ಟಿರಲಿಲ್ಲ. ನನ್ನ ಮಗ ಬಿಗ್ ಬಾಸ್ಗೆ ಹೋಗಾನೆ ಅನ್ಕೊಂಡೇನು ಮನೇಲಿದ್ದಿರಲಿಲ್ಲ. ಪಾಪ ಎಲ್ಲನೂ ಕೆಲಸನ ಗದ್ದೆ ಹತ್ರನೂ ಹೋಯ್ತಿದ್ರು. ಕುರಿಗಿರಿ ಎಲ್ಲ ಬಿಟ್ಕೊಂಡು ಅವ್ರು ಇದು ಮಾಡ್ಕೊಂಡು ಹೋಯ್ತಿದ್ರು. ಅಲ್ಲಿ ಮಾಡಲಿ ತುಂಬ ಖುಷಿ ಸರ್. ಖುಷಿ ಅಂದರೆ ಅಷ್ಟಿಷ್ಟು ಖುಷಿ ಅಲ್ಲ ಸರ್. ನೈಟೆಲ್ಲ 2:30 ಸರ್ ನಾವು ಮಲಿಕೊಂಡಾಗ ನೋಡ್ಬಿಟ್ಟು ಟೇಟಸ್ಗೆಲ್ಲ ಹಾಕ್ಬಿಟ್ಟು ಆಮೇಲೆ ಮಲಿಕೊಂಡು ತುಂಬ ಖುಷಿ ಸರ್. ಕಾಯ್ತಾ ಇದ್ದೀರಿ ಅವ್ನು ಬಂದು ನೋಡು ಬರಲಿ ಅನ್ಕೊಂಡು ಕಾಯ್ತಾ ಇದ್ದೀವಿ. ಅವರು ಗಿಲ್ಲಿ ಅಂದರೆ ಗಿಲ್ಲಿ ಅಂತ ಇದು ಒಂದು ಕುರಿ ಮೇಯ್ಸಕ್ಕೆ ಹೋಯ್ತಿರ್ನಿಲ್ಲ, ಎಲ್ಲೂ ಹೋಯ್ತಿರ್ನಿಲ್ಲ ಸರ್. ಇಸ್ಕೊಲಿಂದ ಬರ್ತಿದ್ರು, ಮನೆ ಹತ್ರ ಇರ್ತಿದ್ರು, ಇಲ್ಲಿ ನಮ್ಮ ಮನೆ ಹತ್ರ ಬಂದು ಕೂತ್ಕೊತಿದ್ರು, ಕಷ್ಟ ಸುಖ ಹೇಳ್ಕೊತಿದ್ರು. ನಾ ಈ ಬಾಳೆಲಿದ್ದಾನೆ ಈ ಥರ ಆಯ್ತಾಯಿನಿ ಅಂದ್ಬಿಟ್ಟು ನೆಗ್ತಿದ್ರು ಸರ್. ಸರಿ ಅಂದ್ಬಿಟ್ಟು ನಾವು ಖುಷಿಯಾಗಿದ್ಮ ಸರ್. ಗೆದ್ದವ್ರ ಸರ್. ರಾತ್ರಿ ಕೆಕ್ಕಳ್ಸ್ಕೊಂಡು ನೋಡ್ತಿದ್ರು ಸರ್. ಅವ್ರು ಬಂದರು ಅಂತ ಕಾರ್ ನೋಡ್ಬಿಟ್ಟು ಪಟಾಕಿ ನೋಡ್ಬಿಟ್ಟು ನಾವೆಲ್ಲ ಹೋಗಿ ಅಲ್ಲೆಲ್ಲ ಹೋಗಿ ನೋಡ್ತಿದ್ದ ಸರ್. ಎಲ್ಲ ನೋಡಿ ಆಗ ನಮಗೆ ಖುಷಿ ಆಯಿತು ಸರ್. ನಮ್ಮಂದಿಗೆ ಚೆನ್ನಾಗಿದ್ರು ಸರ್. ಅಕ್ಕ ಅನ್ಕೊಂಡು ನಮ್ಮಂದಿಗೆ ಚೆನ್ನಾಗಿದ್ರು. ನಾವೇ ಡೆಲಿವರಿ ಮಾಡಿದ್ದವ್ರೆ. ಡೆಲಿವರಿ ಟೈಮಲ್ಲಿ ನಾನೇ ಇಷ್ಟಾಗಿದ್ದು ಡೆಲಿವರಿ ನಮ್ಮೂರಲ್ಲಿ ನಾನೇ ಮಾಡ್ತಿದ್ದೆ. ನಮ್ಗೆ ಗೆದ್ದು ಬಂದು ನಮಗೆ ಖುಷಿಯಾಗಿ ಜನಕ್ಕೆ ನಮ್ಗೆ ಏನಿದ್ರು ಏನು ಮಾಡಬೇಕು ಅದು ಮಾಡಿದ್ರೆ ನಮ್ಗೆ ಖುಷಿ ಸರ್. ನಮ್ಮ ಊರಲ್ಲಿ ಎಲ್ಲ ತಕ್ಕೋ ಇಷ್ಟು ಜನ ಬರ್ತಿರ್ಲಿಲ್ಲ, ಪ್ರಧಾನರು ತಕ್ಕೊಯ್ತಿರ್ಲಿಲ್ಲ. ಇಲ್ಲಿಂದ ಕಡೆ ಬುರ್ಗಿ ಶಿವಣ್ಣವ್ರವ್ರ ಸಹ ಇಲ್ಲೇ ಬೆಂಗಳೂರಲ್ಲಿ ಅವರೇ. ಅಂಥದ್ರಲ್ಲಿ ಅವ್ರ ತಾಕಿ ಇಷ್ಟು ಜನ ಬಂದಿರಲಿಲ್ಲ ಸರ್. ನಮಗೆಲ್ಲ ಇಲ್ಲಿ ಖುಷಿಯಾಗಿ ಹೋಗೋದ ಸರ್. ಊರಿಗೆಲ್ಲ ಖುಷಿ, ಊರೆಲ್ಲ ಖುಷಿ ಸರ್. ಚೆಂದಾಗಿ ಎಲ್ಲರೊಂದಿಗೂ ಆಡ್ಕೊಂಡು ಇಸ್ಕೊಲಿಂದ ಬರೋದು, ಸ್ಪೆಂಟ್ಗಳೊಂದಿಗೆಲ್ಲ ಆಟ ಆಡೋದು ಮಾಡೋದು. ಗಿಲ್ಲಿ ನಟ ಅನ್ನಿಸ್ಕೊಂಡವ್ರಲ್ಲಿ ಗಿಲ್ಲಿ ಆಡೋಕೆ ಹೋಯ್ತಿರು, ಏನೇನೋ ಮಾಡ್ತಿರು ಊರಲ್ಲಿ ಸರ್. ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ಸರ್. ನಮಗೂ ಖುಷಿ ಆಗದ ಸರ್. ಗಿಲ್ಲಿ ಅಂತ ಹಂಗಂತ ಅವ್ನು ಚೆಂದಾಗಿ ಅವ್ನು ಚಂದಕ್ಕೆ ಕರಿತಿದ್ರು ಸರ್. ಗಿಲ್ಲಿ ಅಂತ ಅವ್ನು ಚಂದಕ್ಕೆ ಕರಿತಿದ್ರು. ಈ ಕರ್ನಾಟಕ ಜನತೆ ನನ್ನ ಮನ ಓಟ್ ಕೊಟ್ಟು ಕೈ ಹಿಡಿದಿದ್ದಾರೆ. ನಾವು ಭಾಳ ಸಂತೋಷ. ಮುಂದೂ ಹಿಂಗೆ ಇರಬೇಕು ಅಂತ ನಾವು ಬೇಡ್ಕೊತವನಿ. ಅಂಥ ಕಷ್ಟ ಯಾರಿಗೂ ಇಲ್ಲ ಬಿಡಿ. ಅಂಥ ಕಷ್ಟಪಟ್ಟವನೇ, ಅಂಥ ಕಷ್ಟಪಟ್ಟು ತಗೊಂಡೋಗಿ ಅವ್ರನ್ನ ಏತ್ಕೊಂಡು ನಿಲ್ಸೋರ್ಲ ಜನ ಓಟ್ ಹಾಕಿ ಕೈ ಹಿಡಿದು ಅಷ್ಟೇ ಸಾಕು. ಸಂತೋಷ, ತುಂಬ ಖುಷಿ, ತುಂಬ ಖುಷಿ. ಅವನಿಷ್ಟ ಅದು ಅನ್ನಲ್ಲ. ಆ ಕ್ಷಣ ಏನು ಹೇಗೆ ಅನಿಸ್ತು? ಭಾಳ ಖುಷಿ ಆಯ್ತು, ಭಾಳ ಖುಷಿ ಆಯ್ತು ಸರ್. ಭಾಳ ಸಂತೋಷವಾಯ್ತು. ನಮ್ದು ಯಾವುದೋ ಈ ಕನಸೇ ಗೊತ್ತಿಲ್ಲ ನಮಗೆ. ಇಲ್ಲ ಅವನೇನೋದು ಓದಿಸ್ಬಿಟ್ಟು ದೊಡ್ಡ ಕೆಲಸ ಸೇರ್ಸ್ಕೊಂತ ಮಾಡಿದೆ. ಯಾವ್ದಾರ ಡ್ಯೂಟಿ ಸೇರ್ಸ್ಕೊಂಡು ಸುಖಕ್ಕೆ ಅನ್ನ ಉಣ್ಲ, ನಮಗೆ ಜಮೀನು ಉಳ್ಬೇಡ, ಕುರಿ ಕಾಯ್ಬೇಡ ಅಂತ ಹೇಳಿದ್ವಿ. ಅದು ನನ್ನಿಷ್ಟ ಅಂತ ಅದು ಅವನಿಷ್ಟನ ಹೋಗಿ ಈ ಥರ ಮಾಡೋಣ ಅಷ್ಟೇ. ಅವನಿಷ್ಟ ಅದು. ಅವ್ನು ಯಾವಾಗ ಕೇಳ್ತಾ ಅವತ್ತು ಮದುವೆ ಮಾಡ್ಕೊಡುವ. ನಾನು ಬಲವಂತ ಮಾಡ್ಕೊಡೋಕ್ಕೂ ಹೋಗಲ್ಲ, ಮಾಡ್ಕೊಳ ಬೇಡ ಅಂತ ಹೇಳೋಕೆ ಹೋಗೋದಿಲ್ಲ. ಅವ್ರು ಇಷ್ಟ, ಅವ್ರು ಒಪ್ಕೊಂಡ್ಮೇಲೆ ಮಾಡ್ಕೊಡ್ತೀವಿ.
ನಮ್ಮ ಅನುಮತಿ ಇಲ್ಲ, ಅವ್ರ ಇಷ್ಟ, ಅದು ಗಿಲ್ಲಿ ಇಷ್ಟ. ಅವನಿಂದ ಹುಡುಗಿ ಮಾಡ್ಕೊತೀನಿಕಪ್ಪ ಓಕೆ ಮಾಡ್ಕೊಳ್ಳಿ. ಇಂದು ಮಂಡ್ಯ ಜಿಲ್ಲೆ ಮಳವಳ್ಳಿಯಲ್ಲಿ ಗಿಲ್ಲಿ ಮೆರವಣಿಗೆ. ಮಧ್ಯಾಹ್ನ 3ಕ್ಕೆ ಮಳವಳ್ಳಿಯ ಗಲ್ಲಿಗಳಲ್ಲಿ ಗಿಲ್ಲಿ ಮೆರವಣಿಗೆ. ಹುಟ್ಟೂರು ದಡದಪುರದವರೆಗೆ ಈ ಮೆರವಣಿಗೆ ಸಾಗಿ ಬರುತ್ತೆ. ಮೆರವಣಿಗೆಗೆ ಪೊಲೀಸರಿಂದ ಅನುಮತಿಯನ್ನ ಅಭಿಮಾನಿಗಳು ಪಡೆದಿದ್ದಾರೆ. 3 ಗಂಟೆಗೆ ಸಮಯ ನಿಗದಿಯಾಗಿದೆ. ಅಭಿಮಾನಿಗಳ ಜೊತೆಗೆ ಗಿಲ್ಲಿ ನಟ ಒಂದಷ್ಟು ಸಮಯವನ್ನ ಇವತ್ತು ಮೆರವಣಿಗೆಯಲ್ಲಿ ಕಳೆಯಲಿದ್ದಾರೆ. ಈಗ ಕರ್ನಾಟಕದಾದ್ಯಂತ ಸಿಕ್ಕಿರುವಂತಹ ಪ್ರೀತಿ ವಿಶ್ವಾಸದಿಂದ ಗಿಲ್ಲಿ ನಟ ಎಷ್ಟು ಖುಷಿಯಾಗಿದ್ದಾರೆ ಅಂದರೆ ಕನಸೋ ನನ್ಸೋ ಅನ್ನೋದೇ ಅರ್ಥ ಆಗ್ತಿಲ್ಲ ಅವರಿಗೆ. ಆ ಮಟ್ಟಿಗೆ ಗಿಲ್ಲಿ ನಟ ಹವಾ ಸೃಷ್ಟಿ ಮಾಡಿದರು. ಅಷ್ಟು ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ, ಪ್ರೀತಿ ಸಂಪಾದಿಸಿದ್ದಾರೆ. ಬಿಗ್ ಬಾಸ್ ಮನೆಗೆ ಗಿಲ್ಲಿ ನಟ ಹೋಗಬೇಕಿದ್ರೆ ಅವರ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸ್ 100K ಇದ್ರು, 1 ಲಕ್ಷ ಇದ್ರು. ಈಗ ಬರೋಬ್ಬರಿ ಹತ್ತತ್ರ 16 ಲಕ್ಷಕ್ಕೂ ಅಧಿಕ ಫಾಲೋವರ್ಸನ್ನು ಹೊಂದಿದ್ದಾರೆ. ಅಂದರೆ ಗಿಲ್ಲಿ ನಟನ ಫ್ಯಾನ್ ಫಾಲೋಯಿಂಗ್ ಮತ್ತು ಆತನನ್ನು ಇಷ್ಟಪಡುವಂತಹ ಜನ ಎಷ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಇತಿಹಾಸವನ್ನು ಸೃಷ್ಟಿ ಮಾಡಿರೋದು ಈ ಬಾರಿಯ ಬಿಗ್ ಬಾಸ್ನಲ್ಲಿ ವಿನ್ನರ್ಗೆ ಬಿದ್ದಂತಹ ಓಟ್ಸ್. ಅಭಿಮಾನಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು, ಅವರ ಜೊತೆಗೆ ಒಂದಷ್ಟು ಸಮಯವನ್ನು ಕಳೆಯಬೇಕು. ಹಾಗಾಗಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸಮಯವನ್ನು ನಿಗದಿಪಡಿಸಿಕೊಂಡಿದ್ದಾರೆ ಮಳವಳ್ಳಿಯಲ್ಲಿ ಮೆರವಣಿಗೆಯನ್ನು ಮಾಡೋದಕ್ಕೆ. ಇನ್ನು ಗಿಲ್ಲಿಯವರ ತಾಯಿ ಮಾತನಾಡಿದ್ದಾರೆ. ಮಗನ ಈ ಗೆಲುವಿನ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ. ಬಿಗ್ ಬಾಸ್ ಅಲ್ಲಿ ಹೋಗಿದ್ದು ನನ್ನ ಮಗನಿಗೆ ಸುದೀಪ್ ಸರ್ ಕಪ್ ಕೊಟ್ಟಿದ್ದು ಎಲ್ಲ ಖುಷಿ ಆಯಿತು. ಕನ್ನಡ ಜನತೆಗೆ ನಮ್ಮ ಯಾವಾಗಲೂ ನಮ್ಮ ಮಗನೇ ಆಗಲಿ ನಾಮೇ ಆಗಲಿ ಚಿರೋಣಿಯಾಗಿರ್ತೀವಿ. ಇದೇ ಥರ ಅವರು ಸಪೋರ್ಟ್ ಮಾಡಿ ಬಡವ್ರ ಮಕ್ಕಳು ಬೆಳೆಸ್ತಾವ್ರೆ, ಹಿಂಗೆ ಬೆಳೆಸಲಿ, ಬಾಕಿ ಬಡವ್ರ ಮಕ್ಕಳನ್ನೂ ಇದೇ ಥರ ಬೆಳೆಸಲಿ ಅಂತ ಕೇಳ್ಕೊತೀನಿ ನಾನು. ಅಂದರೆ ನಾನು ತುಂಬ ಸಂತೋಷ ಆಯ್ತದೆ. ನಾನು ಕರ್ನಾಟಕದ ಜನರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಅವ್ರಿಗೆ ನಾವು ಯಾವಾಗಲೂ ಹಿಂಗೆ ಇರ್ತೀವಿ ಚುರುವಳಿಗೆ. ಅವತ್ತು ಅನ್ಕೊಂಡಿರ್ಲಿಲ್ಲಪ್ಪ, ಕನಸು ಕಂಡಂಗೆ ಐತೆ ಇರೋದು. ಈ ಥರ ಐತಾನೆ, ಈ ಥರ ನಮ್ಮ ಐತಿಮಿ ಅನ್ನೋದು ಗೊತ್ತಿಲ್ಲ ನಮಗೆ. ಯಾವುದೋ ಒಂದು ಮೂಲೆಯಲ್ಲಿದ್ದವರು ಈ ಥರ ಬೆಳೆದವನೆ ಅಂತಿವ್ರ ಮಂಗ ಬಡವ್ರ ಮಂಗ ಅಂತಂದರೆ ನಮಗೆ ತುಂಬ ಖುಷಿ. ನನಗೆ ಅಂದರೆ ಹೇಳ್ಕೊಕ್ಕೆ ಅಷ್ಟೊಂದು ಖುಷಿ ಐತೆ, ಅಷ್ಟೊಂದು ಸಂತೋಷ ಐತೆ. ಅಂದರೆ ನಾನು ಯಾವಾಗಲೂ ಕರ್ನಾಟಕದ ಜನ ಅಂತೂ ನಾನು ಯಾವಾಗಲೂ ಹಿಂಗೆ ಇದೇ ಥರ ಅಭಿನಂದಿಸ್ತೀನಿ, ಇದೇ ಥರ ನಾನು ಪ್ರೀತಿಯಿಂದ ಮಾತಾಡಿಸ್ತೀನಿ, ಇದೇ ಥರ ನಾನು ಅವ್ರು ತುಂಬ ನನ್ನ ಹೃದಯದ ಮಾತು ಹೇಳ್ತೀನಿ. ಅವರಂತೂ ಕರ್ನಾಟಕದ ಜನ ಅಂತೂ ನನ್ನ ಮಗನ ಇಷ್ಟೊಂದು ಅಭಿಮಾನ ತೋರವ್ರೆ, ಇಷ್ಟೊಂದು ಬೆಳೆಸವ್ರೆ, ಇಷ್ಟೊಂದು ಪ್ರೀತಿ ತೋರವ್ರೆ. ಇದು ಗಿಲ್ಲಿ ನಟ ಅವರ ತಾಯಿಯವರ ಮಾತು. ಮಗನ ಗೆಲುವಿಗೆ ಅವರು ಯಾವ ರೀತಿ ಅಭಿನಂದನೆಯನ್ನು ಸಲ್ಲಿಸಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಕರ್ನಾಟಕದ ಜನತೆ ಆತನನ್ನು ಬೆಳೆಸಿದ್ದಾರೆ, ಪ್ರೀತಿಸಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ತಮ್ಮ ಮಗನನ್ನು ಹಾರೈಸಬೇಕು ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ಬಡವರ ಮಕ್ಕಳನ್ನು ಬೆಳೆಸಬೇಕು, ಅದರಲ್ಲೂ ಬಡವರ ಮಕ್ಕಳು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿಭೆ ಇದ್ದವರು ಬೆಳಿಬೇಕು, ಅಂಥವರಿಗೆ ಸಪೋರ್ಟ್ ಸಿಗಬೇಕು ಅಂತಾನೂ ಗಿಲ್ಲಿ ನಟ ಅವರ ತಾಯಿ ಸವಿತಾ ಅವರು ಮಾತನಾಡಿದ್ದಾರೆ. ತಂದೆ ಕುಳ್ಳಪ್ಪ ಅವರು ಕೂಡ ಮಾತನಾಡಿದರು. ಕನಸು ನನಸಾದಂತಹ ಕ್ಷಣ ಇದು, ನಾವು ಕೂಡ ಅಂದ್ಕೊಂಡಿರಲಿಲ್ಲ, ಆದರೆ ಇಷ್ಟೆಲ್ಲವೂ ಕೂಡ ಗಿಲ್ಲಿ ನಟನ ಬದುಕಿನಲ್ಲಿ ಆಗಿದೆ ಅಂತ ಹೇಳಿ ಮಾತನಾಡಿದರು. ನಮ್ಮ ಪ್ರತಿನಿಧಿ ದಿಲೀಪ್ ಗಿಲ್ಲಿ ನಟ ಅಭಿಮಾನಿಗಳನ್ನು ಮಾತನಾಡಿಸಿದ್ದಾರೆ, ನೋಡೋಣ ಬನ್ನಿ. ಗಿಲ್ಲಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗಲ್ಲಿಯಲ್ಲೂ ಕೂಡ ಎಲ್ಲರೂ ಹಾರೈಸಿದ್ರು. ಅದೇ ರೀತಿ ಗಿಲ್ಲಿ ಈಗ ಬಿಗ್ ಬಾಸ್ನಲ್ಲಿ ವಿಜೇತರಾಗಿದ್ದಾರೆ. ಈಗ ಬಿಗ್ ಬಾಸ್ನ ವಿಜೇತರಾದಂಥ ಗಿಲ್ಲಿ ಅವರ ಮನೆ ಮುಂದೆ ಇದ್ದೇನೆ. ಇದು ಅವರು ದಡದಪುರ ಗ್ರಾಮದ ಮನೆ ಆಗಿರುವಂಥದ್ದು, ಒಂದು ಪುಟ್ಟ ಮನೆ. ಸಾಕಷ್ಟು ಬಡತನದಿಂದ ಬೆಳೆದಂಥ ಗಿಲ್ಲಿ ಈಗ ಇವತ್ತು ಬಹಳ ದೊಡ್ಡ ಸಾಧನೆಯನ್ನು ಮಾಡಿರುವಂಥದ್ದು. ಅದರಲ್ಲೂ ಕೂಡ ಸಾಕಷ್ಟು ಜನರ ಆರೈಕೆ ಇತ್ತು, ಲಕ್ಷಾಂತರ ಜನರು ಆರೈಕೆಯನ್ನು ಮಾಡಿದರು ಗಿಲ್ಲಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಎಲ್ಲರೂ ಹೇಳ್ತಾ ಇದ್ರು ಗಿಲ್ಲಿ ಬಡವ್ರ ಮಗ ಆಗಿರುವಂಥ ಕಾರಣಕ್ಕೋಸ್ಕರ, ಜೊತೆಗೆ ಕೇವಲ ಬಡವರು ಅನ್ನೋದಕ್ಕಿಂತ ಆತ ಒಬ್ಬ ಟ್ಯಾಲೆಂಟೆಡ್, ಆ ಕಾರಣದಿಂದಾಗಿ ಅವನು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹಾರೈಸಿದ್ರು. ಈಗ ಗಿಲ್ಲಿ ಗೆದ್ದಿದ್ದಾನೆ. ಜೊತೆಗೆ ಸಾಕಷ್ಟು ಜನರು ಅವ್ರನ್ನ ಹುಡ್ಕೊಂಡು ಅಭಿಮಾನಿ ಇರುವಂಥವರು, ಸಾಕಷ್ಟು ಅಭಿಮಾನಿಗಳು ಅವ್ರ ಮನೆಗೆ ಬರ್ತಾ ಇದ್ದಾರೆ. ಅವ್ರನ್ನೂ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಎಲ್ಲಿಂದ ಬಂದಿದ್ದೀರಿ ಸರ್, ಏನು ಅನಿಸುತ್ತೆ ಈ ಕ್ಷಣ ಅಂತ? ನಮಗೆ ಭಾಳ ಖುಷಿಯಾಗಿದೆ. ನಾವು ಮದ್ದೂರು ತಾಲೂಕು ಆತ್ಕೂರು ಹೋಬಳಿ ಕೆಸ್ತೂರು ಪಕ್ಕ ಎಡಾನಹಳ್ಳಿಯವರು. ಅಲ್ಲಿಂದ ರಾತ್ರಿ 12 ಗಂಟೆಗಿಂತ ನಾವು TV ನೋಡಿ ಗೆದ್ದಾದ ಮೇಲೆ ಖುಷಿಗೆ ರಾತ್ರಿ ನಿದ್ದೆನೇ ಮಾಡಲಿಲ್ಲ. 5 ಗಂಟೆಗೆ ಎದ್ದು
ದಡಗನಪುರ ಅವರ ಗ್ರಾಮಕ್ಕೆ ಹೋಗ್ಬೇಕು, ಅವ್ರ ಮನೆ ಹತ್ರಕ್ಕೆ ಹೋಗಿ ಅವ್ರ ತಂದೆ ತಾಯಿ ಇದ್ದರೆ ಮಾತಾಡಿಸ್ಕೊಂಡು ಬರಬೇಕು ಅನ್ನೋ ಆಸೆಯಿಂದ ಅಲ್ಲಿಂದ ನಾವು ಬಂದಿದ್ದೀವಿ. ಏನು ಅನ್ಸುತ್ತೆ ಈಗ? ನಮಗೆ ಭಾಳ ಖುಷಿಯಾಗೋಯ್ತು. ಗಿಲ್ಲಿ ಗೆದ್ದದ್ದು ನಮ್ಮ ಇಡೀ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಖುಷಿ, ಇಡೀ ಕರ್ನಾಟಕಕ್ಕೆ ಖುಷಿ ಆಗೋಗಿದೆ. ಕರ್ನಾಟಕದ ಮನೆಯ ಮಗ, ಪ್ರತಿಯೊಬ್ಬರಿಗೂ ಮನೆ ಮಗನಂತೆ ಇವತ್ತು ಗಿಲ್ಲಿ ಎಲ್ಲರಿಗೂ ಮನಸ್ಸು ತುಂಬಿಟ್ಟಿದ್ದಾನೆ. ಮತ್ತೊಬ್ರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ನೀವೆಲ್ಲಿಂದ ಬಂದಿರೋವಂಥದ್ದು, ಏನು ಹೇಳ್ತೀರಿ ಈ ಕ್ಷಣದಲ್ಲಿ ಅಂತ? ಈ ಕ್ಷಣದಲ್ಲಿ ನಾವು ರಾತ್ರಿ ಎಲ್ಲ ಬಿಗ್ ಬಾಸ್ ನೋಡಿದ್ದೀವಿ. ಆಮೇಲೆ 2-3 ತಿಂಗಳಿಂದ ನೋಡ್ದೋ, ಆದರೂ ಈ ತಿಂಗಳಲ್ಲಿ ಜಾಸ್ತಿ ನೋಡ್ದೋ ಬಿಡ್ದಂತೆ. ನಮಗೆ ಭಾರಿ ಖುಷಿ ಆಯಿತು. ಅವ್ನಿಗೇನೋ ಮೋಸ ನಡೀತದೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೋ. ನಾವು ಅದರಿಂದ ಜಾಸ್ತಿ ಅವನಿಗೆ ಸಪೋರ್ಟ್ ಕೊಡಲೇಬೇಕು ಅಂದ್ಬಿಟ್ಟು ತಲೆ ಕೆಡಿಸ್ಕೊಂಡು ನಾವು ಅಂಗಡಿ ಬಾಗಿಲೆಲ್ಲ ಹಾಕ್ಬಿಟ್ಟೆ. ಬೆಂಗಳೂರಲ್ಲಿ ಒಂದು ಅಂಗಡಿ ಇದೆ ನಮ್ಮದು. ಇವನಿಗೋಸ್ಕರ ಒಂದು ಆಟೋ ಮಾಡ್ಕೊಂಡೆ, ಒಂದು ಬ್ಯಾನರ್ ಮಾಡ್ಕೊಂಡೆ. ಎಲ್ಲ ಅವನ್ನ ಗೆಲ್ಲಿಸ್ಬೇಕು, ಓಟ್ ಹಾಕಿದ್ರೆ ಮಾತ್ರ ಗೆಲ್ತಾನೆ ಅಂದರು. ಆಮೇಲೆ ಎಲ್ಲ ಗಲ್ಲಿಲಿ ಹೋಗಿ ಇವರ ನಮ್ಮ ಕಡೆಯವ್ರಿಗೆಲ್ಲ ಅವ್ರಿಗೆ ಓಟ್ ಹಾಕಬೇಕು, ಗಿಲ್ಲಿಗೆ ಓಟ್ ಹಾಕಬೇಕು ಅಂದ್ಬಿಟ್ಟು ನಾನು ಎಲ್ಲ ಕಡೆನೂ ಓಟ್ ಹಾಕಿಸಿ ನಾನು ಕೈಲಾದಷ್ಟು ನಾನು ದುಡ್ದೆ. ಅವನು ನಮ್ಮ ಕರ್ನಾಟಕದ ಮಗ ಅಲ್ಲ, ಇಂಡಿಯಾಕ್ಕೆ ಗಿಲ್ಲಿ ನಟ ಅಂದರೆ ಇಂಡಿಯಾಕ್ಕೆ ಮಗ. ಅವನು ದೊಡ್ಡ ಮಗ ಅಂದರೆ ಅವನು ಹೆಸ್ರು ತಗೊಂಬಂದಂಗೆ, ನಾನು ಬುದ್ಧಿ ಕಂಡಂಗೆ ಯಾವ ಮುಖ್ಯಮಂತ್ರಿನೂ ಇಲ್ಲ ಕಣ್ರಿ. ಈ ಥರ ಹೆಸ್ರು ಮಾಡಿರೋ ಹುಡುಗ ಅಂದರೆ ನಮ್ಮ ಕರ್ನಾಟಕದಲ್ಲಿ ಇವನೊಬ್ಬನೇ ನೋಡಿದ್ದು ನಾನು ಹುಟ್ಟಿದ ಮೇಲೆ. ನೀವೇ ಎಲ್ಲ ಕಡೆ ಹೋಗಿ ಕ್ಯಾಂಪೇನ್ ಮಾಡಿ ಓಟ್ ಹಾಕ್ಸಿದ್ದೀರಾ? ಓಟ್ ಹಾಕಿಸಿದ್ದೀನಿ. ನಾನು ಗಾಡಿ ಅಲ್ಲೇ ಆಟೋ ಇದೆ ನಂದು. ಬ್ಯಾನರ್ ಎಲ್ಲ ಹಾಕಿ ಕೈ ಮುಖ ನಿಂತೀವಿ ನಾನೇ, ಓಟ್ ಹಾಕ್ಬಿಡಿ ಅಂತ. ನಾ ಬ್ಯಾನರ್ ನೋಡಿ ಇಲ್ಲಿದೆ ನಂದು. ಆ ಥರ ನಾನು ನನ್ನ ಮಗನಿಗೂ ಆ ಥರ ಕ್ಯಾನ್ವಾಸ್ ಮಾಡಿಲ್ಲ, ಆ ಥರ ಮಾಡಿದೆ. ಅವನು ನನಗೆ ನೆಗಾಡೋದು, ಅವ್ನು ಬಂದೇಟಿಗೆ ನೆಗಾಡಿ ಅದರಿಂದ ನನಗೆ ಖುಷಿ ಆಯಿತು. ಚೆನ್ನಾಗಿರ್ಬೇಕು ಅವನು. ಎಲ್ಲರ ಮನೇಲೂ ಇದೇ ಮಕ್ಕಳು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಬದುಕಿದ್ರೆ ನಮ್ಮ ದೇಶನೂ ಇಂಪ್ರೂವ್ ಆಗುತ್ತೆ, ಊರು ಮಂಡ್ಯ ಜಿಲ್ಲೆನೂ ಇಂಪ್ರೂವ್ ಆಗುತ್ತೆ, ಕರ್ನಾಟಕದಲ್ಲಿ ಒಂದು ಗತ್ತು ಸಿಗುತ್ತೆ. ಇಲ್ಲಾಂದರೆ ಭಾರಿ ಕಷ್ಟ ಆಗುತ್ತೆ. ರೈತರ ಮಗ, ಬಡವ್ರ ಮಕ್ಕಳು ಬೆಳಿಬೇಕು ಅನ್ನುವಂಥದ್ದು ಎಲ್ಲರೂ ಆಶೆ ಆಗಿತ್ತು. ಈಗ ಗೆದ್ದಿದ್ದಾರೆ, ಏನು ಹೇಳ್ತೀರಾ? ಬಹಳ ಖುಷಿ ಆಯಿತು ಸರ್. ನಮಗೆ ಅವ್ನು ಗೆದ್ದದ್ದು ಬಹಳ ಖುಷಿ, ಸಂತೋಷ ಆಯ್ತು ಸರ್. ಇವಿಷ್ಟು ಅವರ ಅಭಿಮಾನಿಗಳ ಮಾತುಗಳಾಗಿರುವಂಥದ್ದು. ಗೆಲ್ಲಿ ಎನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ವೋಟಿಂಗ್ ಕ್ಯಾಂಪೇನ್ ಮಾಡಿದ್ವಿ. ಈಗ ಆತ ಗೆದ್ದಿದ್ದಾನೆ, ಭಾಳಷ್ಟು ಖುಷಿ ಆಗ್ತಾ ಇದೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೋಡೋಲಿ, TV9 ಮಂಡ್ಯ.